ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತೆಲ್ಲ ಕ್ಲೀನಿಂಗ್ ವಿಡಿಯೋನ ಅಂದರೆ ಹಬ್ಬ ಹತ್ರ ಬರ್ತಾ ಇದ್ದೀರಾ, ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದ್ದಂಗೆ ಎಲ್ಲ ಕ್ಲೀನಿಂಗ್ ಶುರುವಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇರುವಂಥದ್ದು. ಮಕ್ಕಳ ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಫಸ್ಟಿಗೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಮಕ್ಕಳ ರೂಮೆಲ್ಲ ಮಾಡಿಬಿಟ್ರೆ ಮತ್ತೆ ಕೆಳಗಡೆ ಕಿಚನ್ನು ಹಾಲ್ ಎಲ್ಲ ಲಾಸ್ಟಲ್ಲಿ ಮಾಡೋಣ ಅಂತ. ಯಾಕಂದರೆ ಇಲ್ಲಿ ಮಕ್ಕಳ ರೂಮೆಲ್ಲ ಅಂತ ಅಷ್ಟೊಂದು ಇನ್ನೂ ಉಪಯೋಗಿಸೋದಿಲ್ವಲ್ಲ, ಯಾವಾಗೂ ಮಲಗೋದಕ್ಕಷ್ಟೇ ಬರ್ತಾರೆ. ಹಾಲು ಕಿಚನ್ ಎಲ್ಲಾದರೆ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ತಾ ಇರ್ತೀವಿ. ಅದಕ್ಕೋಸ್ಕರ ಫಸ್ಟಿಗೆ ಮಕ್ಕಳ ರೂಮು ಫಸ್ಟ್ ಫ್ಲೋರ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ. ಅದರಲ್ಲಿ ಇವತ್ತು ಫಸ್ಟ್ ಡೇ ಬಂದುಬಿಟ್ಟು ನಾನು ಮಕ್ಕಳ ರೂಮ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಇವ್ರದ್ದೆಲ್ಲ ಡಸ್ಟಿಂಗ್ ಮಾಡಿ ಇವ್ರದ್ದೆಲ್ಲ ಕ್ಲೀನ್ ಮಾಡಿ ಕ್ಲೀನಾಗಿ ಜೋಡಿಸ್ಕೊಟ್ಬಿಟ್ರೆ ಮತ್ತು ಲಾಸ್ಟಲ್ಲಿ ಬೇರೆ ಕೆಲಸ ಮಾಡ್ಕೊಬೋದು ಅಂತ. ಈ ಹಬ್ಬ ಎಲ್ಲ ಬಂದಾಗ ಹಾಗೇ ಇರುತ್ತೆ. ಎಲ್ಲ ಒಂದೇ ಸರಿ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನು ಹತ್ರ 1 ಮಂತ್ ಇದೆ ಹಬ್ಬಕ್ಕೆ. ಬಟ್ ಆದ್ರೂ ಸ್ವಲ್ಪ ಮುಂಚೆನೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಯಾವಾಗಲೂ ಒಂದೇ ಥರ ಇರೋದಿಲ್ಲ. ನಮಗೂ ಅಷ್ಟೇ ಮೈ ಇರ್ಬೋದು, ನಮ್ಮ ಹೆಲ್ತ್ ಇರ್ಬೋದು. ಟೈಮ್ ಇದ್ದಾಗ ಮಾಡ್ಕೊತಾ ಇರೋದು ತುಂಬಾ ಒಳ್ಳೆಯದು. ಆವಾಗವಾಗ ಹೆಂಗೂ ಕ್ಲೀನ್ ಮಾಡ್ತಾನೇ ಇರ್ತೀವಿ. ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ಇವಾಗ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿ ಎಲ್ಲ ವಾರ್ಡ್ರೋಬ್ಸ್ ಎಲ್ಲ ಒರೆಸಿ ಇಕ್ಕಿದ್ದೀನಿ. ಒರೆಸಾದ್ಮೇಲೆ ಇಲ್ಲಿ ನಾನು ರನ್ನರ್ಸ್ನ ಮೊನ್ನೆ ತಂದಿದ್ನಲ್ಲ, ಮೊನ್ನೆ ಶೇರ್ ಮಾಡಿದ್ದೆ. ಇವಾಗ ರನ್ನರ್ಸ್ ಹಾಕೋಣ ಅಂತ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಕ್ಲೀನಾಗಿ ಅದು ಯಾವ ಸೈಜ್ ಇರುತ್ತೋ ಆ ಸೈಜಿಗೆ ಮೆಜರ್ಮೆಂಟ್ ಮಾಡಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳುವಂಥದ್ದು. ಅದ್ರ ಮೇಲೆ ಬಟ್ಟೆ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ. ನ್ಯೂಸ್ ಪೇಪರ್ ಇರೋರು ಬೇಕಾದ್ರೆ ನ್ಯೂಸ್ ಪೇಪರ್ ಸಹ ಉಪಯೋಗಿಸ್ಬೋದು. ನನಗೆ ಯಾಕೋ ರನ್ನರ್ಸ್ ಇಷ್ಟ ಆಯಿತು, ರನ್ನರ್ಸ್ ಹಾಕಬೇಕು ಅಂತ. ಯಾವಾಗೂ ನಾನು ರೆಗ್ಯುಲರಾಗಿ ನ್ಯೂಸ್ ಪೇಪರ್ ಮೇಲೆ ಇಕ್ತಾ ಇದ್ದೆ. ಬಟ್ ಇವಾಗ ರನ್ನರ್ಸ್ ಮೇಲೆ ಇಕ್ಕೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ರನ್ನರ್ಸ್ನ ತೊಗೊಂಡು ಅದನ್ನಲ್ಲಿ ಕಟ್ ಮಾಡಿಕೊಂಡು ಉಪಯೋಗಿಸ್ಕೊತಾ ಇರುವಂಥದ್ದು. ಯಾವ ಮೆಜರ್ಮೆಂಟ್ ಬೇಕೋ ಆ ಮೆಜರ್ಮೆಂಟ್ಗೆ ಒಂದೊಂದು ಸ್ಲ್ಯಾಬ್ ಒಂದೊಂದು ಮೆಜರ್ಮೆಂಟ್ ಥರ ಇರುತ್ತೆ. ಆ ಸ್ಲ್ಯಾಬ್ ಮೆಜರ್ಮೆಂಟಿಗೆ ಅದನ್ನು ಕಟ್ ಮಾಡಿಕೊಂಡು ಉಪಯೋಗಿಸ್ಕೋತೀನಿ. ಅದು ಅಲ್ದಿರ ಮಕ್ಕಳಿದ್ದಾಗ ಸ್ವಲ್ಪ ಡಿವೈಡ್ ಮಾಡಿ ಇಟ್ಕೊಂಡಿದ್ದೆ ನಾನು. ನಿನ್ನೆ ಎಲ್ಲ ಅವ್ರ ಬಟ್ಟೆ ಎಲ್ಲ ಸಪ್ರೇಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನೆಕ್ಸ್ಟು ನಾನು ಜೋಡಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಇಲ್ಲಿ ನೋಡ್ಬೋದು. ಅದು ಫಸ್ಟ್ ಮಾರ್ಕ್ ಮಾಡಿಕೊಂಡೆ, ಸಿಸರಲ್ಲಿ ಮಾರ್ಕ್ ಮಾಡಿಕೊಂಡು ಅದನ್ನ ಒಂದು ಸ್ವಲ್ಪ ಲೈನ್ಗೆ ಮಾರ್ಕ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಕೊಬೋದು. ಇಲ್ಲಾಂದರೆ ಕಟ್ ಮಾಡು, ನಿಂತ್ಕೋ, ಮೆಜರ್ಮೆಂಟ್ ನೋಡು ಅಂದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅದಕ್ಕೆ ನಾನು ಅಲ್ಲಿ ಇರೋ ಹತ್ರನೇ ಹಂಗೆ ನಾನು ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಅದನ್ನೇ ನೀಟಾಗಿ ಈ ಥರ ಆ ಲೈನ್ಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಅಲ್ಲಿಗೆ ಕಟ್ ಮಾಡ್ಕೊಳ್ಳುವಂಥದ್ದು. ಪದೇ ಕುತ್ಕೊಂಡು ಎದ್ದು ಮಾಡೋದಕ್ಕೂ ಆಗೋದಿಲ್ಲ, ತುಂಬ ಟಯರ್ಡ್ ಅಂತ ಅನಿಸುತ್ತೆ. ಜೊತೆಲಿ ಯಾರನ್ನ ಒಬ್ರು ಇದ್ದಾಗ ಮೆಜರ್ಮೆಂಟ್ ಮಾಡಿ ಕಟ್ ಮಾಡ್ಕೊಬೋದು. ಬಟ್ ನಾವು ಒಬ್ಬರೇ ಮಾಡಬೇಕಾದ್ರೆ ಈಸಿ ಆಗೋವಂಥವೇನ ನಾವು ಹುಡ್ಕೊಬೇಕಾಗುತ್ತಲ್ವ. ಅದಕ್ಕೋಸ್ಕರ ನಾನು ಅಲ್ಲೇ ಇಟ್ಕೊಂಡು ಹಂಗೆ ಮಾರ್ಕ್ ಮಾಡಿ ಹಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಈಸಿ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ನಾನು ಅಲ್ಲೇ ನಿಂತ್ಕೊಂಡು ಹಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಆ ಸ್ಲ್ಯಾಬ್ಗೆ ಅದು ಮ್ಯಾಚ್ ಆಗ್ತಾಯಿದೆಯಾ, ಸೆಟ್ ಆಗ್ತಾಯಿದೆ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಮತ್ತೆ ಜೋಡಿಸ್ಕೊಳ್ಳುವಂಥದ್ದು. ಇಲ್ಲಿ ಸ್ಮೂತಾಗಿರೋ ಸರ್ಫೇಸ್ನ ಕೆಳಗಡೆ ಹಾಕುವಂಥದ್ದು, ಮತ್ತು ಸ್ವಲ್ಪ ರಫ್ ಆಗಿರೋದನ್ನು ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಬಟ್ಟೆ ಎಲ್ಲ ಜೋಡಿಸ್ಕೋತೀನಿ. ಮಕ್ಕಳೆಲ್ಲ ಫಸ್ಟ್ ಡೇನೇ ಎಲ್ಲ ನನಗೆ ಸಪ್ರೇಟ್ ಮಾಡಿಕೊಟ್ಟಿದ್ರು. ಅಂದರೆ ಯಾವ ಬಟ್ಟೆ ಆಗುತ್ತೆ, ಯಾವ ಬಟ್ಟೆ ಆಗೋದಿಲ್ಲ, ಯಾವ ಬುಕ್ಸ್ ಬೇಕು, ಯಾವ ಬುಕ್ಸ್ ಬೇಡ ಅಂತ ಎಲ್ಲ ನನಗೆ ಫಸ್ಟ್ ಸಪ್ರೇಟ್ ಮಾಡಿ ಕೊಟ್ಟಿದ್ದರು. ನಾನು ಯಾಕಂದರೆ ಫಸ್ಟ್ ಹೇಳಿದ್ದೆ ಅವ್ರಿಗೆ, ನಾಳೆ ನಿಮ್ಮದು ಇಬ್ಬರದು ರೂಮ್ ಮಾಡಬೇಕು ಅಂತ. ಸಂಡೇ ಪೂರ್ತಿ ಫ್ರೀ ಇದ್ದರು. ಸಂಡೇ ಫ್ರೀ ಇದ್ದಾಗ ಮಕ್ಕಳು ಅದೆಲ್ಲ ಮಾಡಿಕೊಟ್ಬಿಟ್ರು ನನಗೆ. ಯಾವ ಬೇಕು ಯಾವ ಬೇಡ ಅಂತ ಸಪ್ರೇಟ್ ಮಾಡಿ ಕೊಟ್ಟರು. ಅದಕ್ಕೋಸ್ಕರ ನಾನು ಸಂಡೇ ಸ್ವಲ್ಪ ಆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಇವಾಗ ನೆಕ್ಸ್ಟ್ ಡೇ ಮಂಡೇ ಬೆಳಗ್ಗೆನೇ ಶುರು ಮಾಡಿದ್ದೀನಿ. ಯಾಕಂದರೆ ಮತ್ತೆ ಮಧ್ಯಾಹ್ನ ಅವ್ರು ಬರೋ ಅಷ್ಟರಲ್ಲಿ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಸ್ವಲ್ಪ ಆರಾಮ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಟಿಫನ್ ಮಾಡಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ ತಕ್ಷಣ ಫಸ್ಟ್ ಇದು ಕೆಲಸಕ್ಕೆ ಬಂದೆ. ಅವ್ರು ಬರೋ ಅಷ್ಟರಲ್ಲಿ ಮತ್ತು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಸ್ವಲ್ಪ ಈವ್ನಿಂಗ್ ಟೈಮ್ ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಅವ್ರು ಬಂದಾಗೂ ತುಂಬ ಕೆಲಸ ಮಾಡ್ತಾ ಇರೋದಕ್ಕಾಗೋದಿಲ್ಲ. ನಾನು ಆದಷ್ಟು ಮ್ಯಾಕ್ಸಿಮಮ್ ಡೇ ಟೈಮಲ್ಲಿ ಕೆಲಸ ಮುಗಿಸ್ಕೋತೀನಿ. ಈವ್ನಿಂಗ್ ಟೈಮ್ ಅವ್ರು ಬರೋ ಅಷ್ಟು ಸ್ವಲ್ಪ ಫ್ರೀ ಮಾಡ್ಕೊಂಡಿರ್ತೀನಿ. ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಇಲ್ಲಾಂದರೆ ಅವ್ರ ಕೆಲಸ ಅವ್ರದ್ದು ಆಗ್ಬಿಡುತ್ತೆ, ನನ್ನ ಕೆಲಸ ನಂದು ಆಗ್ಬಿಡುತ್ತೆ, ಹಿಂಗೆ ಸರಿ ಹೋಗ್ಬಿಡುತ್ತೆ. ಟೈಮ್ ಸಿಗೋದಿಲ್ಲ. ಯಾಕಂದರೆ ಸಿಗೋದೇ ಒಂದು ಸಂಡೇ. ಆ ಸಂಡೇನೇ ಬೇರೆಲ್ಲ ಅಲ್ಲೋಗಬೇಕು ಇಲ್ಲೋಗಬೇಕು ಅನ್ನೋ ಆ ಟೈಮ್ ಸಹ ಹೊರಟೋಗ್ಬಿಟ್ಟಿರುತ್ತೆ, ಸಿಗೋದಿಲ್ಲ. ಇನ್ನು ಈವ್ನಿಂಗ್ ಟೈಮ್ ಅವ್ರು ಬರೋ ಅಷ್ಟರಲ್ಲಿ ಒಬ್ಬರು 5:30, ಒಬ್ಬರು 6 ಆ ರೀತಿಯಾಗಿ ಬರ್ತಾರೆ. ಒಂದು 2-3 ಅವರ್ ಜೊತೇಲಿ ಇರ್ತಾರೆ. ಮತ್ತು ಅವ್ರ ಪಾಡಿಗೆ ಅವರು ಓದ್ಕೊಳ್ಳೋದು ಇರುತ್ತೆ, ಎಲ್ಲ ತುಂಬಾ ಇರುತ್ತಲ್ವ. ಅದಕ್ಕೋಸ್ಕರ ಸಿಕ್ಕಿರೋ ಟೈಮ್ನ ಉಪಯೋಗಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಡೇ ಟೈಮಲ್ಲಿ ಕೆಲಸ ಮುಗಿಸ್ಕೊಳ್ಳುವಂಥದ್ದು. ಮಕ್ಕಳು ಬರೋ ಅಷ್ಟರಲ್ಲಿ ಇವತ್ತು 2 ರೂಮ್ ಅಂತೂ ಫಿನಿಶ್ ಆಗಬೇಕು. ಫೋಲ್ಡಿಂಗ್ ಎಲ್ಲ ಮಾಡಿ ಇಟ್ಬಿಟ್ಟಿದ್ದೆ ಹಿಂದಿನ ದಿನವೇ. ಆದ್ದರಿಂದ ಸ್ವಲ್ಪ ನನಗೆ ಆರಾಮ ಅಂತ ಅನ್ನಿಸ್ತು. ಎಲ್ಲ ಒಂದೇ ದಿನ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗೋದು. ಬಟ್ ನನಗೆ ಫೋಲ್ಡಿಂಗ್ ಎಲ್ಲ ಮಾಡಿ ವಾರ್ಡ್ರೋಬ್ಸ್ ಎಲ್ಲ ಒಳಗಡೆ ಎಲ್ಲ ಒರೆಸಿಕ್ಕಿದ್ದೆ. ಯಾಕಂದರೆ ಇವಾಗೆಲ್ಲ ಮೇಲೆ ಕ್ಲೀನ್ ಮಾಡೋದ್ರಿಂದ ಒಳಗಡೆ ಎಲ್ಲ ನೆನೆ ಕ್ಲೀನ್ ಮಾಡಿ ರೆಡಿ ಮಾಡಿ ಇಕ್ಕಿದ್ದೆ. ಸ್ವಲ್ಪ ಡ್ರೈ ಆಗಲಿ, ಕ್ಲೀನ್ ಮಾಡಿದಾಗ ನಾನು ಲಿಕ್ವಿಡ್ ಎಲ್ಲ ಹಾಕಿ ಕ್ಲೀನ್ ಮಾಡಿರ್ತೀವಲ್ಲ, ಸ್ವಲ್ಪ ಡ್ರೈ ಆದರೂ ಒಳ್ಳೇದಲ್ವಾ. ಅದಕ್ಕೋಸ್ಕರ ನಾನೆಲ್ಲ ಫೋಲ್ಡ್ ಮಾಡಿ ಹಾಲಲ್ಲಿ ಇಕ್ಬಿಟ್ಟು ಈ ರೂಮ್ಸ್ನೆಲ್ಲ ಒರೆಸಿ ಇಕ್ಬಿಟ್ಟಿದ್ದೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಅದು ಸ್ವಲ್ಪ ಡ್ರೈ ಆಗಿತ್ತು. ಇವಾಗ ನೀಟಾಗಿರುತ್ತೆ ಜೋಡಿಸ್ಕೊಂಡ್ರು. ಇಲ್ಲಾಂದರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಈ ಆಚೆ ಎಲ್ಲ ಮಳೆ ಈ ರೀತಿ ಬೀಳ್ತಾ ಇರೋದ್ರಿಂದ ಇನ್ನೂ ಒಂಥರ ಸ್ಮೆಲ್ ಬರೋ ಥರ ಆಗಿಬಿಡುತ್ತೆ ಬಟ್ಟೆ ಎಲ್ಲ. ಆದಷ್ಟು ಸ್ವಲ್ಪ ಒಣಗಿಸ್ಬಿಟ್ಟು ಮತ್ತೆ ನಾವು ಒಳಗಡೆ ಬಟ್ಟೆಗಳನ್ನ ಜೋಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಎಷ್ಟೇ ಒರೆಸ್ಲಿ
ಒರೆಸಿದ್ಮೇಲೆ ಅಟ್ಲೀಸ್ಟ್ ಒಂದು 1 ಅವರ್ ಆದರೂ ನಾವು ಹಂಗೆ ಫ್ರೀಯಾಗಿ ಬಿಟ್ಬಿಡಬೇಕು ಕಬರ್ಡ್ಸ್ನ. ಇಮಿಡಿಯೇಟಾಗಿ ಕ್ಲೋಸ್ ಮಾಡೋಕ್ಕೆ ಹೋಗಬಾರ್ದು. ಫುಲ್ 1 ಅವರ್ ಬಿಟ್ಟಮೇಲೆ ಅದು ಫುಲ್ ಗಾಳಿ ಆಡುತ್ತಲ್ವ, ಆವಾಗ ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ. ಆಮೇಲೆ ಮತ್ತೆ ನಾವು ಬಟ್ಟೆ ಜೋಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಜೋಡಿಸಿ ಹಂಗೆ ಇಮಿಡಿಯೇಟಾಗಿ ಒರೆಸಿ ಹಂಗೆ ಇಮಿಡಿಯೇಟಾಗಿ ಜೋಡಿಸ್ಕೊತಾ ಇದ್ದರೆ ಅದು ಎಷ್ಟೇ ನಾವು ಕ್ಲೀನ್ ಮಾಡಲು ಸ್ವಲ್ಪ ವೆಟ್ ಸ್ಮೆಲ್ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟೆಲ್ಲ ಒರೆಸ್ಬಿಟ್ಟು ಬಿಟ್ಬಿಟ್ಟಿದ್ದೆ ನೆಕ್ಸ್ಟ್ ಹಿಂದಿನ ದಿನ ನೈಟೇ. ಯಾಕಂದರೆ ನನಗೆ ಸ್ವಲ್ಪ ಪ್ಲೇಸ್ ಇತ್ತು, ನಮಗೇನು ಆ ರೂಮನ್ನು ನಾವು ಯೂಸ್ ಮಾಡ್ತಾ ಇರಲಿಲ್ಲ ಆವತ್ತಿನ ದಿನ. ಅದಕ್ಕೋಸ್ಕರ ಎಲ್ಲ ಒರೆಸ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೆ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಏನಾದ್ಬಿಟ್ಟು ಫಸ್ಟ್ ಅವೆಲ್ಲ ಜೋಡಿಸ್ಕೊತಾ ಇರ್ತೀನಿ. ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಹೋದ್ಮೇಲೆ ನಾನು ಇದನ್ನ ಕೆಲಸನ ಶುರು ಮಾಡಿರುವಂಥದ್ದು. ಇವಾಗ ಬಟ್ಟೆ ಎಲ್ಲ ಜೋಡಿಸ್ಕೊಂಡಾಯಿತು. ಮತ್ತು ಅವ್ರಿಗೇನು ಬೇಕೋ ಅದನ್ನೆಲ್ಲ ಅವ್ರವ್ರ ರೂಮಲ್ಲಿ ಅವ್ರದ್ದು ಸಪ್ರೇಟಾಗಿ ಇಕ್ಕಿರ್ತೀನಿ. ಯಾಕಂದರೆ ಇಬ್ಬರದ್ದು ಕನ್ಫ್ಯೂಸ್ ಮಾಡಬಾರ್ದು, ಇಬ್ಬರದ್ದು ಮಿಕ್ಸ್ ಆಗಬಾರ್ದು ಅಂದ್ಬಿಟ್ಟು. ಏನಾದರೂ ಬೇಕು ಅಂದಾಗೂ ಅಷ್ಟೇ ಅವ್ರ ರೂಮಲ್ಲಿ ಅವ್ರದ್ದು ಇಕ್ಕಿದ್ರೆ ಅವರೇ ಈಸಿಯಾಗಿ ಎತ್ಕೋತಾರೆ, ಅವರೇ ಅಲ್ಲೇ ಇಕ್ಕೊತಾರೆ ಮತ್ತೆ. ಇಲ್ಲಾಂದರೆ ಏನೇ ಬೇಕಂದ್ರೂ ಅಮ್ಮ ಅದು ಕೊಡು ಇದು ಕೊಡು ಅಂತಾರೆ. ಒಂದೊಂದು ಸರಿ ಬೆಳಗ್ಗೆ ಟೈಮಲ್ಲಿ ನನಗೂ ಫ್ರೀ ಇರೋಲ್ಲ, ಆ ಟೈಮಲ್ಲಿ ಕೇಳಿದಾಗ ನನಗೂ ಕೊಡೋಕ್ಕಾಗೋದಿಲ್ಲ. ಮತ್ತು ಸ್ವಲ್ಪ ನನಗೂ ಟೆನ್ಷನ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅವ್ರವ್ರ ರೂಮಲ್ಲಿ ಅವ್ರವ್ರದ್ದು ಇಕ್ಬಿಟ್ಟಾಗ ನಿಮ್ಮ ರೂಮಲ್ಲಿ ನಿಮ್ದಿದೆ ನೋಡ್ರಿ ಅಂದಾಗ ಅವರೇ ತೊಗೊತಾರೆ ಮತ್ತು ಅವರಲ್ಲೇ ಇಕ್ಕೊತಾರೆ. ಯಾಕಂದರೆ ಸ್ವಲ್ಪ ಬುದ್ಧಿ ಬರ್ತಾ ಇದೆಯಲ್ಲ ಮಕ್ಳು, ಇವಾಗ ಅವ್ರವ್ರ ಕೆಲಸ ಅವ್ರು ಮಾಡೋದನ್ನ ಸ್ವಲ್ಪ ಸ್ವಲ್ಪ ಕಲಿಸ್ಬೇಕಾಗುತ್ತೆ. ಅಷ್ಟೊಂದು ಪೂರ್ತಿಯಾಗಿ ಅವ್ರ ಕೆಲಸ ಮಾಡ್ಕೊಂಡಿಲ್ಲ ಅಂದರೂ ಅಟ್ಲೀಸ್ಟ್ ಅವ್ರ ಐಟಮ್ ಎಲ್ಲಿ ಇಕ್ಕಿರ್ತೀವಿ, ಏನು ಐಟಮ್ ಎಲ್ಲಿದೆ, ಯಾವ ವಸ್ತು ಎಲ್ಲಿದೆ ಅನ್ನೋದು ಅವ್ರಿಗೆ ಗೊತ್ತಿದ್ರೆ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಅದನ್ನ ಇವಾಗಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ತುಂಬಾ ಚೆನ್ನಾಗಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಕೆಲವೊಂದು ಕೆಲಸನ ಅವ್ರಿಗೆ ಒಪ್ಪಿಸ್ತೀನಿ. ಎಲ್ಲ ಇದ್ದರೆ ಎತ್ಕೊಳ್ರಿ, ಅಲ್ಲಿ ಇಕ್ಕಿದ್ದೀನಿ ಎತ್ಕೊಳ್ರಿ, ಇಲ್ಲಿ ಇಕ್ಕಿದ್ದೀನಿ ಎತ್ಕೊಳ್ರಿ ಅಂದ್ಬಿಟ್ಟು. ಯಾಕಂದ್ರೆ ನಾವು ಹೇಳ್ಕೊಡ್ತಾನೆ ಅವರು ಮಕ್ಕಳು ಕಲಿಯೋದು, ನಾವು ಹೇಳ್ಕೊಟ್ಟಿಲ್ಲ ಅಂದರೆ ಮತ್ತೆ ಕಲಿಯೋದಿಲ್ಲ. ಮತ್ತು ದೊಡ್ಡವರಾದರೂ ಅದೇ ರೂಢಿ ಆಗಿಬಿಟ್ಟಿರುತ್ತೆ, ಅದು ಕೊಡು ಇದು ಕೊಡು ಇದು ಕೊಡು ಅದು ಕೊಡು ಅಂತ. ಅವಾಗ ಮತ್ತೆ ನಾವೇ ಬೈತೀವಿ ಮಕ್ಕಳನ್ನ, ಒಂದು ಕೆಲಸ ಕಲಿಯಲ್ಲ ಒಂದು ಕೆಲಸ ಮಾಡಲ್ಲ ಅಂದ್ಬಿಟ್ಟು. ಅದ್ರ ಬದಲಿಗೆ ನಾವೇ ಚಿಕ್ಕವಾಗಿಂದ ರೂಢಿ ಮಾಡಿಸ್ತಾ ಇದ್ದರೆ ಅವ್ರಿಗೂ ಅರ್ಥ ಆಗುತ್ತೆ ನಾವೇನು ಇಕ್ಕಿದ್ದೀವಿ ಏನಿಲ್ಲ ಅಂದ್ಬಿಟ್ಟು. ಇವಾಗ ನಮ್ಮ ಮನೇಲಿ ಮಕ್ಕಳು ಅಷ್ಟೇ, ಕೆಲವೊಂದು ವಸ್ತು ನಾವು ಅವ್ರು ಎಲ್ಲಿ ಇಕ್ಕಿರ್ತಾರೆ ಇಂಥ ಟೈತ್ರೆ ಇದೇ ನೋಡ್ರಿ ಅಂತ ಅವರೇ ತಂದುಕೊಟ್ಟು ಅವರೇ ಎತ್ಕೊಂಡೋಗಿ ಇಕ್ತಾರೆ. ಇಲ್ಲ ಅಂದರೆ ಮತ್ತೆ ಎತ್ಕೊಡು ಬಾಮ್ಮ, ಅದು ಎತ್ಕೊಡು ಇದು ಎತ್ಕೊಡು ಅಂತ ತಲೆ ತಿಂತಾರಲ್ವ. ಅದಕ್ಕೋಸ್ಕರ ಅವ್ರವ್ರ ರೂಮಲ್ಲಿ ಅವ್ರದ್ದು ಸಪ್ರೇಟ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಇದು ದಿಶು ರೂಮೆಲ್ಲ ಮ್ಯಾಕ್ಸಿಮಮ್ ಕ್ಲೀನ್ ಆಗ್ತಾಯಿದೆ. ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಆಲ್ಬಮ್ಸ್ ಸಹ ಎಷ್ಟು ಆಲ್ಬಮ್ಸ್ ಇದೆ ಅಂದ್ಬಿಟ್ಟು. ತುಂಬ ಆಲ್ಬಮ್ಸ್ ಇದೆ. ಮಕ್ಕಳು ಚಿಕ್ಕವಾಗಿಂದ ಹಿಡ್ದು ತುಂಬಾ ಆಲ್ಬಮ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅವಾಗೆಲ್ಲ ಫೋಟೋಸ್ ಎಲ್ಲ ನಾವು ಕ್ಯಾಮ್ರಾದಲ್ಲಿ ತೆಗಿತಾ ಇದ್ವಿ. ತೊಳಸ್ಕೋಬೇಕು ಅಂತ ತೊಳಸ್ಕೋತಾ ಇದ್ವಿ. ಯಾಕಂದರೆ ಅವಾಗ ಕ್ಯಾಮ್ರಾದಲ್ಲಿ ನೋಡಬೇಕು ಅಂದರೆ ಮೆಮೊರಿ ಕಾರ್ಡ್ ಹಾಕ್ಕೊಂಡು ನೋಡಬೇಕು ಅಂದರೆ ಸಿಸ್ಟಮು ಲ್ಯಾಪ್ಟಾಪೆಲ್ಲ ಇಟ್ಕೊಬೇಕಾಗಿತ್ತು. ಅವಾಗೆಲ್ಲ ಅವೆಲ್ಲ ತೆಗ್ದಿರಲಿಲ್ಲ. ಸರಿ, ಅವಾಗ ಏನು ಮಾಡಬೇಕು, ತೊಳಸ್ಕೊಳ್ಳೇಬೇಕಲ್ವ. ಅದಕ್ಕೆ ಎಲ್ಲ ಫೋಟೋಸ್ ತೊಳಸ್ಬಿಟ್ಟು ಎಲ್ಲ ಆಲ್ಬಮ್ಸ್ ಮಾಡಿ ಇಕ್ಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅವೆಲ್ಲ ನೋಡೋಕ್ಕೂ ತುಂಬ ಖುಷಿ ಅಂತ ಅನಿಸುತ್ತೆ. ಮಕ್ಳು ಹೆಂಗಿದ್ರು, ಯಾವ ರೀತಿ ಇದ್ದರು, ಹೆಂಗೆ ಬೆಳೆದ್ರು ಅನ್ನೋದನ್ನು ತುಂಬಾ ಖುಷಿ ಕೊಡುತ್ತೆ ನಮಗೆ. ಒಂದು ಸರಿ ಯಾವಾಗ ಅವ್ರು ಇದ್ದಾಗ ಆಲ್ಬಮ್ಸ್ನ ನಾವು ನೋಡ್ತಾರೆ ತುಂಬ ಖುಷಿ ಅಂತ ಅನಿಸುತ್ತೆ. ಇವಾಗೆಲ್ಲ ಫೋಟೋಸ್ ಬ್ಯಾಕಪ್ ಆಗಿದಾಗ ಯಾವ ರೀತಿ ಖುಷಿ ಬೀಳ್ತೀವೋ ಆವಾಗ ಆಲ್ಬಮ್ಸ್ ನೋಡಿ ನೋಡಿ ಅಷ್ಟೇ ಖುಷಿ ಆಗ್ತಾ ಇರುತ್ತೆ. ತುಂಬ ಆಲ್ಬಮ್ಸ್ ಇದೆ, ಮಕ್ಕಳದಿರ್ಬೋದು ನಮ್ಮದಿರ್ಬೋದು, ತುಂಬ ಫೋಟೋಸ್ ಎಲ್ಲ ಇದೆ. ನೆಕ್ಸ್ಟ್ ಯಾವಾಗ ನಾನು ಶೇರ್ ಮಾಡ್ತೀನಿ ಫ್ರೀ ಆದಾಗ ಆಲ್ಬಮ್ಸ್ ಎಲ್ಲನೂ. ಅದೆಲ್ಲ ಆಯಿತು. ಕಬರ್ಡ್ಸ್ ಎಲ್ಲ ಕ್ಲೀನ್ ಮಾಡಿ, ಅಂದರೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಒಳಗಡೆ ಅರೇಂಜ್ ಮಾಡಿದ್ದಾಯಿತು. ಇವಾಗ ಹೊರಗಡೆ ಮಾಡಬೇಕು. ಫಸ್ಟ್ ಒಳಗೆ ಮಾಡಿ ಮತ್ತೆ ಆಚೆ ಮಾಡಿದ್ರೆ ಕ್ಲೀನಾಗಿರುತ್ತೆ. ಅದಕ್ಕೋಸ್ಕರ ನಾನು ಫಸ್ಟಿಗೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ. ಇವಾಗ ಹೊರಗಡೆ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಆವಾಗ ಫಸ್ಟ್ ಎಲ್ಲ ರೂಮೆಲ್ಲ ಖಾಲಿ ಮಾಡಬೇಕು. ಏನಾದ್ರು ಶೋ ಪೀಸ್ ಇತ್ತು ಅದೆಲ್ಲ, ಬೆಡ್ಡು ಕಾಟು ಪ್ರತಿಯೊಂದು ಏನೇನು ಆಚೆ ಹಾಕ್ಬೋದು ಅದನ್ನೆಲ್ಲ ಆಚೆ ಸ್ವಲ್ಪ ಇಟ್ಬಿಟ್ಟು ಒಂದೇ ಸರಿ ಕ್ಲೀನ್ ಮಾಡಿಕೊಂಡು ಮತ್ತೆ ತಂದು ಜೋಡಿಸುವಂಥದ್ದು. ಎಲ್ಲ ಎತ್ಕೊಂಡೋಗಿ ಆಚೆ ಇಕ್ಕಿ ಆಗಿದೆ. ಇವಾಗೆಲ್ಲ ಡಸ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಕನ್ಸ್ಟ್ರಕ್ಷನ್ ಬೇರೆ ನಡೀತಾ ಇರೋದ್ರಿಂದ ಪಕ್ಕದಲ್ಲಿ ಸ್ವಲ್ಪ ಡಸ್ಟ್ ಜಾಸ್ತಿನೇ ಬರುತ್ತೆ ಅಂತ ಹೇಳ್ಬೋದು. ಆವಾಗವಾಗ ಕ್ಲೀನ್ ಮಾಡ್ತಾಯಿದ್ದು ಎಷ್ಟು ಕ್ಲೀನ್ ಮಾಡೋ ಡಸ್ಟ್ ಅನ್ನೋದು ಬಂದೇ ಬರುತ್ತೆ. ಬಟ್ ಆದರೂ ಹಬ್ಬಕ್ಕೆ ಇವಾಗ ಕ್ಲೀನ್ ಮಾಡಬೇಕು. ಇನ್ನೊಂದು ಸರಿ ಕ್ಲೀನ್ ಮಾಡ್ಕೊಂಬಿಡೋಣ, ಮತ್ತೆ ಬೇಕಾ ಇನ್ನೊಂದು ಸರಿ ಮೇಲೆ ಮಾಡಿಕೊಂಡ್ರೆ ಸಾಕು. ಇವಾಗ ಡೀಪಾಗಿ ಮಾಡಿದ್ದು ಇನ್ನೊಂದು ಸರಿ ಸ್ವಲ್ಪ ಮೇಲೆ ಮಾಡಿಕೊಂಡ್ರೆ ಕ್ಲೀನ್ ಆಗುತ್ತೆ. ಇಲ್ಲಾಂದರೆ ಪದೇ ಒಂದೇ ಸರಿ ಹಬ್ಬ ಹತ್ರ ಬಂದಾಗ ಡೀಪ್ ಕ್ಲೀನ್ ಮಾಡೋಕ್ಕೆ ಕಷ್ಟ ಅಂತ ಅನಿಸುತ್ತೆ. ಯಾಕಂದರೆ ಬೇರೆ ಹಬ್ಬದ ಕೆಲಸ ಇರುತ್ತೆ, ಮನೆ ಕೆಲಸ ಇರುತ್ತೆ, ಅರೇಂಜ್ಮೆಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತಲ್ಲ. ಲಕ್ಷ್ಮೀ ಹಬ್ಬ ಅಂದರೆ ಅಷ್ಟೇ, ವರಮಹಾಲಕ್ಷ್ಮಿ ಹಬ್ಬ ಬಂದರು ಅಂದರೆ ಸ್ವಲ್ಪ ಅರೇಂಜ್ಮೆಂಟ್ಸು ಡೆಕೋರೇಷನ್ಸ್ ಅದು ಇದು ಸ್ವಲ್ಪ ಜಾಸ್ತಿ ಕೆಲಸ ಇಡಿಸುತ್ತೆ. ಆ ಟೈಮಲ್ಲಿ ಡೀಪ್ ಕ್ಲೀನ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಮುಂಚೆನೇ ಮಾಡಿ ಇಟ್ಕೊಂಡಿದ್ದಾಗ ನನಗೂ ಈಸಿ ಅಂತ ಅನಿಸುತ್ತೆ. ಇವಾಗೆಲ್ಲ ಡಸ್ಟಿಂಗ್ ಮಾಡ್ತಾಯಿದ್ದೀನಿ. ಇದಂತೂ ನಾನು ತೊಗೊಂಡಿದ್ದು ಸ್ಟಿಕ್ಕು ತುಂಬಾ ಯೂಸ್ ಆಯಿತು. ಯಾಕಂದರೆ ಎಷ್ಟು ಲೆಂತ್ ಬೇಕಾದ್ರೂ ಅಷ್ಟು ಲೆಂತ್ ತೊಗೊಬೋದು, ಅಲ್ಲಿ ಕ್ಲೀನ್ ಮಾಡ್ಕೊಬೋದು, ವಾಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಬೋದು. ಇನ್ನೊಂದು ಡಸ್ಟು ನಮ್ಮ ಮಕ್ಕದ ಮೇಲೆಲ್ಲ ಬೀಳೋದಿಲ್ಲ. ಕೆಲವೊಂದು ಡಸ್ಟ್ ಯೂಸ್ ಮಾಡಿದಾಗ ಏನಾಗುತ್ತೆ, ಡಸ್ಟೆಲ್ಲ ಮಕ್ಕದ ಮೇಲೆ ಬೀಳುತ್ತೆ. ಆವಾಗ ಡಸ್ಟ್ ಅಲರ್ಜಿ ಸಹ ಆಗೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ನನಗೂ ಸ್ವಲ್ಪ ಡಸ್ಟ್ ಅಲರ್ಜಿ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನನಗೆ ತುಂಬಾ ಫೇಸ್ ಮಾಡ್ತಾಯಿದ್ದೆ. ಕೋಲ್ಡ್ ಆಗೋದು ಆ ಟೈಮಲ್ಲಿ ತುಂಬಾ ಎಫೆಕ್ಟ್ ಆಗ್ತಾಯಿತ್ತು. ಬಟ್ ಈ ಟೈಮಲ್ಲಿ ನನಗೆ ಇದು ಯೂಸ್ ಮಾಡ್ತಾಯಿರೋದ್ರಿಂದ ನಿಜವಾಗ್ಲೂ ನಂಗೆ ಅಷ್ಟೊಂದು ಡಸ್ಟ್ ಅಂತ ಏನು ಅನಿಸ್ಲಿಲ್ಲ. ಏನೇ ಡಸ್ಟ್ ಇದು ಅದೇ ಕ್ಲಾತ್ಗೆ ಮೆತ್ಕೊಳುತ್ತಲ್ವ, ಕೆಳಗಡೆ ಬೀಳೋದಿಲ್ಲ. ಕೆಳಗಡೆ ಬೀಳಬೇಕಾದ್ರೆ ನಮಗೆ ಮೂಗೆಲ್ಲ ಹೋಗುವಂಥದ್ದು, ಆವಾಗ ಡಸ್ಟ್ ಅಲರ್ಜಿ ಆಗುತ್ತೆ. ಇದು ಕ್ಲಾತಲ್ಲೇ ಇರೋದ್ರಿಂದ ಅಷ್ಟೊಂದೇನು ಅಲರ್ಜಿ ಅಂತ ಆಗಲಿಲ್ಲ. ನನಗಂತೂ ಫುಲ್ ಖುಷಿ ಅಂತ ಅನ್ನಿಸ್ತಿದ್ದು ತೊಗೊಂಡಿದ್ದು ಸಹ ನನ್ನ ಡಸ್ಟರು.
ಎಲ್ಲ ವಾರ್ಡ್ರೋಬ್ಸು ವಾಲ್ಸು ಎಲ್ಲ ಪ್ರತಿಯೊಂದು ಇದ್ರಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸದ್ಯಕ್ಕೆ ವಿಂಡೋಸ್ ಮಾತ್ರ ಪೆಂಡಿಂಗ್ ಇಕ್ಕಿದ್ದೀನಿ. ವಿಂಡೋಸ್ನ ಲಾಸ್ಟಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ವಿಂಡೋಸ್ ಒಂದೇ ಸರಿ ಮಾಡೋಣ ಅಂದ್ಬಿಟ್ಟು ಅದೆಲ್ಲ ಡಸ್ಟಿಂಗ್ ಎಲ್ಲ ಮಾಡಿ ಆದಮೇಲೆ ಇವಾಗ ಇಲ್ಲಿ ಎಲ್ಲೆಲ್ಲ ಮಾರ್ಕ್ಸ್ ಇರುತ್ತೆ ಅಲ್ಲೆಲ್ಲ ಆ ಲಿಕ್ವಿಡ್ ಮಾಡ್ಕೊಂಡಿದ್ನಲ್ವ ಹೋಮ್ ಮೇಡ್, ಅದೇ ಲಿಕ್ವಿಡ್ನ ನಾನು ಇಲ್ಲಿ ಉಪಯೋಗಿಸಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ವರ್ಕ್ ಆಯಿತು. ಎಲ್ಲ ಮಾರ್ಕ್ಸ್ ಇರೋ ಹತ್ರ ಎಲ್ಲನೂ ನನಗಂತೂ ತುಂಬಾ ಖುಷಿ ಅಂತ ಅನಿಸ್ತು ಈ ಲಿಕ್ವಿಡ್ ಮಾಡ್ಕೊಂಡಿದ್ದು. ಯಾಕಂದರೆ ಎಲ್ಲ ಪ್ರತಿಯೊಂದು ವಾಲಿಂದ ವಾರ್ಡ್ರೋಬಿಂದ ಕಿಚನ್ಗೆ ಟಾಯ್ಲೆಟ್ಸ್ಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಯಾವುದೋ ಒಂದು ಈ ಥರ ಲಿಕ್ವಿಡ್ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತಲ್ವ ನಮಗೂ ಸಹ. ಈ ಇಂಥ ಹಬ್ಬದ ಟೈಮಲ್ಲಂತೂ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಹಬ್ಬದ ಟೈಮಲ್ಲಿ ಹಾಕ್ಕೋಬೇಕು, ತಿಕ್ಕಬೇಕು, ಮಾಡಬೇಕು ಅಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ಈಸಿಯಾಗಿ ಕ್ಲೀನ್ ಆಗುವಂಥ ಲಿಕ್ವಿಡ್ಸ್ ಇದ್ದಾಗ ತುಂಬಾ ಖುಷಿ ಅಂತ ಅನಿಸುತ್ತೆ. ತುಂಬ ಸ್ಕ್ರಬ್ ಮಾಡೋಂಗಿರಲ್ಲ, ತುಂಬ ಅದಕ್ಕೆ ನಾವು ಎಫರ್ಟ್ಸ್ ಹಾಕೋಂಗೇನು ಅಷ್ಟೊಂದು ಇರೋದಿಲ್ಲ. ಸುಮ್ಮನೆ ಹಿಂಗೆ ಸ್ಪ್ರೇ ಮಾಡಿ ಒರೆಸ್ಕೊಂಡ್ರೆ ಸಾಕು, ಕ್ಲೀನ್ ಆಗಿಬಿಡುತ್ತೆ. ಇವಾಗ ಮೇಲೆ ಒಂದು ಶೋ ಪೀಸಲ್ಲಿ ಇಕ್ಕೋದಕ್ಕೆ ಇದು ಮಾಡಿಸ್ಕೊಂಡಿದ್ದಾನೆ, ಅದೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ವಾಲಲ್ಲೆಲ್ಲ ಎಲ್ಲೆಲ್ಲಿ ಮಾರ್ಕ್ಸ್ ಇರುತ್ತೋ ಅಲ್ಲೆಲ್ಲ ಕ್ಲೀನ್ ಮಾಡಿದೆ. ಅಂದರೆ ವಾಲಲ್ಲಿ ಮಾರ್ಕ್ಸ್ ಮಕ್ಕಳೆಲ್ಲ ಕೈಯೆಲ್ಲ ಇಕ್ತಾ ಇರ್ತಾರಲ್ವ, ಆಯಿಲ್ ಕೈ ಇರ್ಬೋದು, ಇಲ್ಲ ನಿಂತ್ಕೊಂಡಾಗ ಕೂತ್ಕೊಂಡಾಗ ಏನೋ ಹಿಂಗೆ ಮುಟ್ಟಿರ್ತಾರೆ, ಅದೆಲ್ಲ ಹಂಗೆ ಫಿಂಗರ್ ಪ್ರಿಂಟಲ್ಲಿ ಹಂಗೆ ಬಿದ್ದಿರುತ್ತೆ. ನಾನು ಇದು ವಾಷಬಲ್ ಆಗಿರೋದ್ರಿಂದ ನಂದು ವಾಲ್ಸ್ ಎಲ್ಲನೂ ನಾನು ಕ್ಲೀನ್ ಮಾಡ್ಕೋತೀನಿ ಹಾಗೇ. ಇಲ್ಲಾಂದರೆ ಮತ್ತೆ ಅದು ಮಾಮೂಲಿ ಪೇಂಟ್ ಆಗಿಬಿಟ್ರೆ ಏನಾಗುತ್ತೆ, ಮಾರ್ಕ್ಸ್ ಹಂಗೆ ಇದ್ಬಿಡುತ್ತೆ, ಹೋಗೋದಿಲ್ಲ. ಅದು ಒಂಥರ ಮಾರ್ಕ್ ಹಂಗೆ ಕಾಣಿಸ್ತಾ ಇರುತ್ತೆ. ನಾನು ಪ್ಯೂರ್ ಎಲ್ಲ ವೈಟ್ ಹಾಕ್ಸಿರೋದ್ರಿಂದ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ವಾಷಬಲ್ಲೇ ಹಾಕ್ಸ್ಬೇಕು, ವೈಟ್ ಹಾಕ್ಸ್ತಾ ಇದ್ದೀವಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡು ವಾಷಬಲ್ನ ನಾವು ಮಾಡಿಸ್ಕೊಂಡಿರುವಂಥದ್ದು. ಇವಾಗ ಅದೆಲ್ಲ ಆಯಿತು. ನೆಕ್ಸ್ಟ್ ಇವಾಗ ಕಾಟ್ನ ಅಷ್ಟೇ ನಾನು ಹೋದ ವಿಡಿಯೋಲ್ಲಿ ತೋರಿಸಿದ್ದೀನಿ ಯಾವ ರೀತಿಯಾಗಿ ಕ್ಲೀನ್ ಮಾಡಿದೆ ಅಂತ. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಅಷ್ಟೊಂದು ಡಾಟ್ಸು ಕಲರ್ಸು ಏನೋ ಒಂಥರ ಮಾರ್ಕ್ಸ್ ಎಲ್ಲ ಆಗಿಬಿಟ್ಟಿತ್ತು. ಅದು ಎಷ್ಟು ಕ್ಲೀನ್ ಆಯಿತು ಅಂದರೆ ಪ್ಯೂರ ವೈಟ್ ಆಗಿಬಿಡ್ತು ಅದು ಕಾಟನ್ ನಮ್ಮದು. ತುಂಬ ಖುಷಿ ಆಯಿತು ನನಗಂತೂ. ಎಲ್ಲ ಮಾರ್ಕ್ಸು ಹೊಟ್ಟೋಗಿದ್ದು ಹಾಗೆ ಅಲ್ವ. ಏನಾದರೂ ಕ್ಲೀನ್ ಮಾಡಿಬಿಟ್ರೆ ಕ್ಲೀನಾಗಿ ಕಾಣಿಸೋದು ತುಂಬ ಖುಷಿ ಅಂತ ಅನಿಸುತ್ತೆ. ಇವತ್ತಿನ ದಿನ ಪೂರ್ತಿಯಾಗಿ 2 ರೂಮು ಕ್ಲೀನ್ ಮಾಡಬೇಕು ಅಂತ ಫಸ್ಟೇ ನಾನು ಪ್ಲ್ಯಾನ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಬೆಳಗ್ಗೆನೇ ಕೆಲಸ ಶುರು ಮಾಡ್ಕೊಂಬಿಟ್ಟಿದ್ದೆ. ಯಾವಾಗಲೂ ಅಷ್ಟೇ ನಾವು ಈ ಥರ ಕೆಲಸ ಶುರು ಮಾಡಬೇಕು ಅಂದ್ಕೊಂಡಾಗ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆನೇ ಶುರು ಮಾಡ್ಕೊಬೇಕಾಗುತ್ತೆ. ಬೆಳಗ್ಗೆನೇ ಶುರು ಮಾಡಿದಾಗ ನಮ್ಮ ಟೈಮ್ಗೆ ಬೇಗ ಎಲ್ಲ ಕೆಲಸ ಮುಗಿಯುತ್ತೆ. ಇಲ್ಲ ಮಧ್ಯಾಹ್ನ ಮಾಡೋಣ, ಇವಾಗ ಮಾಡೋಣ ಅಂದರೆ ಖಂಡಿತವಾಗ್ಲೂ ಕೆಲಸ ಕಂಪ್ಲೀಟ್ ಆಗೋದಿಲ್ಲ. ನಂದು ಇವತ್ತಿನ ಕೆಲಸ ಇಲ್ಲ ಅಂದರೆ 2 ರೂಮು, ಅದೇ ಒಂದು ಹಾಫ್ ಡೇ ಟಿಫನ್ ತಿನ್ನೋವರೆಗೂ ಒಂದು ರೂಮ್ ಕ್ಲೀನ್ ಮಾಡಬೇಕು, ಮತ್ತು ಟಿಫನಿಂದ ಲಂಚ್ ಬ್ರೇಕ್ವರೆಗೂ ಇನ್ನೊಂದು ರೂಮ್ ಕ್ಲೀನ್ ಮಾಡ್ಕೊಂಬಿಟ್ರೆ ನನ್ನ ಕೆಲಸ ಮುಗೀತು ಅಂತ ಫಸ್ಟೇ ಪ್ಲ್ಯಾನ್ ಮಾಡಿದ್ದೆ. ಫಸ್ಟಿಗೆ ಇಲ್ಲೆಲ್ಲ ನಾನು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಮುಗಿಸ್ಕೊಳ್ಳೋಷ್ಟು 10:30 ಆಯಿತು. ಅವಾಗ ಹೋಗ್ಬಿಟ್ಟು ಒಂದ್ಸಲ ಟಿಫನ್ ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಒಂದು ಅರ್ಧ ಅವರ್ ಅಷ್ಟು ರೆಸ್ಟ್ ಮಾಡ್ತೀವಿ. ಯಾಕಂದರೆ ಕಂಟಿನ್ಯೂ ಕೆಲಸ ಮಾಡಿದ್ರು ಸಹ ನಮಗೂ ಸ್ಟ್ರೈನ್ ಅಂತ ಅನಿಸುತ್ತೆ, ಬಾಡಿನೂ ತುಂಬ ಪೇಯ್ನ್ ಆಗುತ್ತೆ. ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ನೆಕ್ಸ್ಟು ರೂಮ್ನ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಮುಗಿಸೋಷ್ಟರಲ್ಲಿ ನಾನು 2:33 ಆಯಿತು. ಆವಾಗ ಮಾಮೂಲಿಯಾಗಿ ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್, ನನಗೂ ಒಂದು 2 ಅವರ್ಸ್ ರೆಸ್ಟ್ ಸಿಗುತ್ತೆ. ಒಂದು ಈವ್ನಿಂಗ್ 5ವರೆಗೂ ರೆಸ್ಟ್ ಸಿಗುತ್ತೆ. ಮತ್ತು ಮಕ್ಕಳು ಬರೋವರೆಗೂ ಸ್ವಲ್ಪ ಆರಾಮಾಗೇ ಇರ್ತೀನಿ. ಆ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಮಗೂ ಆರಾಮಾಗಿರುತ್ತೆ, ನಮಗೂ ಸಹ ಅಷ್ಟೊಂದು ಸ್ಟ್ರೈನ್ ಅನಿಸೋದಿಲ್ಲ, ಬಾಡಿನೂ ಸಹ ಸಪೋರ್ಟ್ ಮಾಡುತ್ತೆ. ಇಲ್ಲಾಂದರೆ ಎಲ್ಲ ಕೆಲಸನೂ ಒಂದೇ ಸರಿ ಮಾಡಿದ್ವಿ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಮಗೂ. ಹುಷಾರಿಲ್ಲದೆ ಆಗುವಂಥದ್ದು ಆ ಥರ ಎಲ್ಲ ತುಂಬಾ ಆಗುತ್ತೆ. ಫೈನಲಾಗಿ ಇವತ್ತು 2 ರೂಮು ಕ್ಲೀನ್ ಆಯಿತು. ನೋಡ್ತಾ ಇದ್ದೀರಲ್ವ, ಇಲ್ಲಿ ದಿಶು ರೂಮ್ನ ನಾನು ತೋರಿಸ್ತಾ ಇದ್ದೀನಿ. ದಿಶು ರೂಮ್ ಫುಲ್ ಕ್ಲೀನ್ ಆಯಿತು. ಚಿರು ರೂಮ್ ಸಹ ಇವತ್ತು ಕ್ಲೀನ್ ಮಾಡಿಬಿಟ್ಟು ಇವತ್ತಿಂದು ಕ್ಲೀನಿಂಗ್ ರೊಟೀನ್ ಅಂತೂ ನಾನು ಕಂಪ್ಲೀಟ್ ಮಾಡ್ಕೊಂಬಿಟ್ಟೆ. ಎಲ್ಲ ವಾರ್ಡ್ರೋಬ್ಸ್ ಇರ್ಬೋದು, ಮಿರರು, ಪ್ರತಿಯೊಂದು ಕ್ಲೀನ್ ಮಾಡಾಗಿದೆ. ಇನ್ನು ವಿಂಡೋಸ್ ಮಾತ್ರ ಬ್ಯಾಲೆನ್ಸ್ ಇದೆ, ಅದನ್ನ ಲಾಸ್ಟಲ್ಲಿ ಮಾಡ್ಕೊಳ್ಳುವಂಥದ್ದು. ಇವತ್ತು ನೋಡ್ತೀನಿ ಈ ರೀತಿಯಾಗಿ ಜೋಡಿಸ್ಕೊಟ್ಟಿದ್ದೀನಿ, ಮತ್ತು ನಾಳೆ ಬರೋ ಅಷ್ಟರಲ್ಲಿ ಅದು ನಾರ್ಮಲ್ ಆಗಿಬಿಟ್ಟಿರುತ್ತೆ. ಮಕ್ಕಳಂದ್ರೇ ಅಷ್ಟೇ, ಯಾವ ಬಟ್ಟೆ ತೆಗಿತಾರೆ ಯಾವ ಬಟ್ಟೆ ಹಾಕ್ತಾರೆ ಅಂತ ಗೊತ್ತಾಗೋದಿಲ್ಲ. ಅವ್ರು ಯೂಸ್ ಮಾಡೋ ಬಟ್ಟೆ ಮಾತ್ರ ಎಲ್ಲಂದ್ರೆ ಅಲ್ಲಿ ಬಿದ್ದಿರುತ್ತೆ. ಅದಕ್ಕೋಸ್ಕರ ಎಲ್ಲ ಮಕ್ಕಳು ಹಾಗೇನೇ, ಏನು ಮಾಡೋಕ್ಕೆ ಆಗೋದಿಲ್ಲ. ಪೂರ್ತಿಯಾಗಿ ಅರೇಂಜ್ ಅಂತೂ ಮಾಡಿದ್ದಾಯಿತು ಫ್ರೆಂಡ್ಸ್. ವೀಡಿಯೋ ಸಹ ನಾನು ಎಂಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಯಾಕೆ ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.